ನಾನು ನಿಮಗೆ ನನ್ನ ಸಮಾಧಾನವನ್ನು ನಾನು ಕೊಡ್ತೀನಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಒಂದು ವಾಕ್ಯವನ್ನು ಮೊದಲು ಕೇಳೋಣ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ. ಯಾರಾದರೂ ಒಬ್ಬರು ಶಬ್ದವಾಗಿ ಓದಿ. ಲೂಕ್ ಚಾಪ್ಟರ್ 2 8-14. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 8ರಿಂದ 14ನೇ ವಾಕ್ಯದವರೆಗೂ ಯಾರಾದರೂ ಒಬ್ಬರು ಓದಿ. English, Kannada, Tamil, any language. And there were shepherds living out in the fields nearby, keeping watch over their flocks at night. An angel of the Lord appeared to them, and the glory of the Lord shone around them, and they were terrified. But the angel said to them, "Do not be afraid. I bring you good news that will cause great joy for all the people. Today in the town of David, a Savior has been born to you. He is the Messiah, the Lord. This will be a sign to you. You will find a baby wrapped in the cloths and lying in a manger." Suddenly, a great company of the heavenly host appeared with the angel, praising God and saying, "Glory to God in the highest heaven, and on earth peace to those on whom His favor rests." Amen. ಇಲ್ಲಿ ವಾಕ್ಯ ಓದಿದ್ವಿ. ಕುರುಬರು ಕುರಿಗಳನ್ನ ಕಾಯ್ತಾ ಇರ್ತಾರೆ. ಹೊಲದಲ್ಲಿ ಕುರಿಗಳನ್ನ ಆ ರೀತಿಯಾಗಿ ಕಾಯುತ್ತಿರುವಾಗ ಬಹಳ ಕತ್ತಲೆ ಕವಿದಿರುತ್ತೆ ಜಾಗದಲ್ಲಿ. ಆ ಕುರುಬರು ಕುರಿ ಕಾಯುತ್ತಿರುವಾಗ ದಿಢೀರೆಂಬುದಾಗಿ ಕರ್ತನ ಒಂದು ಪ್ರಭಾವ, ಆತನ ಪ್ರಭಾವವು ಆ ಜಾಗದಲ್ಲಿ ಬಂದು ಅವ್ರಿಗೇನಾಗುತ್ತೆ, ದೊಡ್ಡ ಬೆಳಕನ್ನು ಅವರು ಕಂಡರು. ಈಗ ನೋಡಿ, ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ, ಇಲ್ಲ ಮನೇಲಿ ಇರ್ತೀವಿ, ಕತ್ತಲೆ ತುಂಬಾ, ಒಂದು ವೇಳೆ ಉದಾಹರಣೆಗೆ ಕರೆಂಟ್ ಹೋಗಿರುತ್ತೆ ಅಂತ ಇಟ್ಕೊಳ್ಳೋಣ. ಕರೆಂಟ್ ಹೋದಾಗ ದಿಢೀರೆಂಬುದಾಗಿ ಒಂದು ದೊಡ್ಡ ಬೆಳಕು ಬಂದ್ರೆ ಎಂಥವರು ಕೂಡ ಭಯ ಪಟ್ಟೆ ಪಡುತ್ತಾರೆ. ಅದು ಸಹಜವಾದ ಭಯ. ಯಾರು ಭಯ ಪಡಲ್ವಾ? ಅಲ್ಲೂಯ್ಯ, ಅದು ಸಹಜವಾದ ಭಯ, ಅದು ಎಲ್ಲರಲ್ಲೂ ಇರುತ್ತೆ. ದಿಢೀರೆಂಬುದಾಗಿ ದೊಡ್ಡ ಬೆಳಕು ಬಂದ್ಬಿಟ್ರೆ ಭಯ. ಅದೇ ರೀತಿಯಾಗಿ ಕುರುಬರು ಆ ಜಾಗದಲ್ಲಿ ಕುರಿ ಮೇಯಿಸ್ತಾ ಇದ್ದಾಗ ದಿಢೀರೆಂಬುದಾಗಿ ಬೆಳಕು ಬರುತ್ತೆ. ಆ ಬೆಳಕಿಗೆ ಕಾರಣವೇನು ಅಂತ ಹೇಳಿದ್ರೆ, ದೇವದೂತರು ಬಂದು ಕುರುಬರಿಗೆ ಹೇಳ್ತಾ ಇದ್ದಾರೆ, ನಿಮಗೋಸ್ಕರ ರಕ್ಷಕನು ಹುಟ್ಟಿದ್ದಾನೆ, ಆತನ ಹೆಸರು ಯೇಸು. ಯೇಸು ಅಂದ್ರೆ ಆ ಹೆಸರಿಗೆ ಅರ್ಥ ರಕ್ಷಕ ಎಂಬುದಾಗಿ ಹೇಳಿ. ಆಗ ಅವರೆಲ್ಲ ಗಾಬರಿಯಿಂದ ನೋಡ್ತಾ ಇದ್ದಾರೆ, ರಕ್ಷಕ ಹುಟ್ಟಿದಾನ, ಯೇಸು ಹುಟ್ಟಿದಾನ, ಎಲ್ಲಿ, ಯಾವ ಜಾಗದಲ್ಲಿ? ದಾವೀದನ ಊರಲ್ಲಿ, ಬೇತ್ಲೆಹೆಮ್ ಎಂಬಂತ ಆ ಒಂದು ಗ್ರಾಮದಲ್ಲಿ, ಗೋದಲಿಯಲ್ಲಿ ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೋಸ್ಕರ ಆತನು ಹುಟ್ಟಿದ್ದಾನೆ. ನೋಡಿ, ಆ ಒಂದು ಗಾಬರಿ ಪಡೋದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ಜನನವಲ್ಲ, ಯೇಸು ಕ್ರಿಸ್ತನ ಜನನ ನಮಗೆ ಸಂತೋಷವನ್ನು ಕೊಡುವಂಥದ್ದು. ಕ್ರಿಸ್ಮಸ್ ಎಂಬುದಾಗಿ ಹೇಳಿದ್ರೆ ನಮಗೆ ಒಂದು ಸಂತೋಷವನ್ನು ಕೊಡುವಂಥದ್ದು. ನಮ್ಮಲ್ಲಿ ಹಣ ಇದೆಯೋ ಇಲ್ವೋ, ನಮಗೆ ಒಳ್ಳೆ ಸೌಕರ್ಯಗಳು ಇದೆಯೋ ಇಲ್ವೋ, ನಾವು ಬಹಳ ಶ್ರೀಮಂತರೋ ಅಲ್ಲದೆ ಬಡವರೋ, ಅದು ದೇವರಿಗೆ ಮುಖ್ಯವಲ್ಲ. ಒಂದು ವೇಳೆ ನಾವು ಎಜುಕೇಟೆಡ್ ಆಗಿರಬಹುದು, ಅನ್ಎಜುಕೇಟೆಡ್ ಆಗಿರಬಹುದು, ಒಂದು ವೇಳೆ ನಾನು ಬಹಳ ಬಲಿಷ್ಠನಾಗಿರಬಹುದು, ಇಲ್ಲದೆ ಹೋದ್ರೆ ನಾನು ಬಲಹೀನನಾಗಿರಬಹುದು. ಯಾರೇ ಆಗಿದ್ರು ಕೂಡ ಯೇಸು ಕ್ರಿಸ್ತನ ಜನನ ಎಲ್ಲರಿಗೂ ಸಂತೋಷವನ್ನು ಕೊಡುವಂಥದ್ದು. ಆಮೇಲೆ ಹಲ್ಲೆಲೂಯ. ದೇವರು ಯಾರನ್ನು ಕೂಡ ಭೇದ ಭಾವನ ನೋಡೋದಿಲ್ಲ, ಪಾರ್ಶಾಲಿಟಿಯನ್ನ ಯೇಸು ಕ್ರಿಸ್ತನು ನೋಡೋದಿಲ್ಲ. ಎಲ್ಲರನ್ನು ಕೂಡ ಆತನು ಸರಿ ಸಮಾನವಾಗಿ ಕಂಡು ಸಮಾಧಾನವನ್ನು ಕೊಡುವುದಕ್ಕಾಗಿ, ಸಂತೋಷವನ್ನು ಕೊಡುವುದಕ್ಕಾಗಿ ಆತನು ನಮಗೋಸ್ಕರ ಒಂದು ಬಹುಮಾನವಾಗಿ ಆತನು ಕೊಡಲ್ಪಟ್ಟನು. ಇಲ್ಲಿ ವಾಕ್ಯದಲ್ಲಿ ನೋಡುವ ಪ್ರಕಾರವಾಗಿ ಅದನ್ನು ಕಂಡು ಕುರುಬರು ಭಯಪಡ್ತಾ ಇದ್ದಾರೆ. ಆಗ ದೇವದೂತರು ಹೇಳ್ತಾ ಇದ್ದಾರೆ, ಟು ನಾಟ್ ಬಿ ಅಫ್ರೈಡ್, ಭಯಪಡಬೇಡಿ, ಹೆದರಬೇಡಿ. ಈಗ ಜನರು ಭಯದಲ್ಲೂ ಆತಂಕದಲ್ಲೂ ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಪ್ರಪಂಚದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ
800 ಕೋಟಿ ಜನಸಂಖ್ಯೆ ಇಡೀ ನಮ್ಮ ಜಗತ್ತಲ್ಲಿ ಜನರಿದ್ದಾರೆ. ಸರಿಸುಮಾರು 800 ಕೋಟಿ ಜನಸಂಖ್ಯೆ. 800 ಕೋಟಿ ಜನಸಂಖ್ಯೆ ಇರುವಂತ ಇಡೀ ಜಗತ್ತಲ್ಲಿ ನೀವು ಯಾರನ್ನಾದ್ರೂ ಕೇಳಿ ಅವರು ಒಂದಲ್ಲ ಒಂದು ವಿಷಯದಲ್ಲಿ ಭಯದಲ್ಲಿರ್ತಾರೆ. ನೋಡಕ್ಕೆ ಧೈರ್ಯವಾಗಿರಬಹುದು ಮೇಲ್ನೋಟವಾಗಿ, ಆದ್ರೆ ಒಳಗೊಳಗೆ ಯಾವುದೋ ಒಂದು ವಿಷಯದ ಕುರಿತಾಗಿ ಭಯ ಪಡ್ತಾ ಇರ್ತಾರೆ. ಇವತ್ತಿನ ಬಂದವರು ಕೂಡ ನೀವು ಯಾವುದೋ ಒಂದು ವಿಷಯ ಕುರಿತಾಗಿ ಭಯ ಪಡ್ತಾ ಇರಬಹುದು. ದೇವರು ಹೇಳ್ತಾ ಇದ್ದಾರೆ, ಭಯ ಪಡಬೇಡ ಪ್ರಿಯ ಮಗಳೇ, ಪ್ರಿಯ ಮಗನೇ, ಭಯ ಪಡಬೇಡ. ನನ್ನ ಜನನ ನಿನ್ನ ಭಯವನ್ನ ಹೋಗಲಾಡಿಸುವಂಥದ್ದು, ನನ್ನ ಜನನ ನಿನಗೆ ಧೈರ್ಯವನ್ನು ಕೊಡುವಂಥದ್ದು. ಆ ದೇವದೂತರು ಹೇಳ್ತಾ ಇದ್ದಾರೆ, ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇಷ್ಟು ವರ್ಷ ಭಯದಲ್ಲಿದ್ರಿ, ಆದ್ರೆ ಇನ್ನು ಮೇಲೆ ಭಯ ಪಡುವಂತ ಅಗತ್ಯವಿಲ್ಲ. ಕಾರಣ ನಮ್ಮೆಲ್ಲರಿಗೋಸ್ಕರವಾಗಿ ರಕ್ಷಕನಾದ ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇದಾಗಿ ಹೇಳ್ತಾ ಇದ್ದಾರೆ, ಎಲ್ಲ ಜನರಿಗೆ 10ನೇ ವಾಕ್ಯದಲ್ಲಿ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. 3ನೇದು ನೋಡಿ, 14ನೇ ವಾಕ್ಯ, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ. ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ನಮ್ಮೆಲ್ಲ ಮನುಷ್ಯರೊಳಗೆ ಸಮಾಧಾನ. ಎಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಕೂಡ ಸಮಾಧಾನ. ಆಗ ಮೊದಲು ನಾವು ದೇವರಿಗೆ ಮಹಿಮೆಯನ್ನು ಸಲ್ಲಿಸುವಾಗ ನಮ್ಮ ಜೀವಿತದಲ್ಲಿ ಸಮಾಧಾನವನ್ನ ಆತನು ಕೊಡಲು ಶಕ್ತನಾಗಿದ್ದಾನೆ. ಮೊದಲನೇದಾಗಿ ನಮ್ಮ ಭಯವನ್ನ ಹೋಗಲಾಡಿಸುವಂಥದ್ದೇ ಯೇಸು ಕ್ರಿಸ್ತನ ಜನನ. ಎರಡನೇದು ನಮಗೆ ಒಳ್ಳೆ ಸಂತೋಷವನ್ನ, ಆ ಒಂದು ಕತ್ತಲೆಯನ್ನು ಹೋಗಲಾಡಿಸಿ ನಮ್ಮನ್ನ ಬೆಳಕಿನ ಕಡೆಗೆ ನಡೆಸುವುದೇ ಯೇಸು ಕ್ರಿಸ್ತನ ಜನನ. 3ನೇದಾಗಿ ನಮಗೆ ಸಮಾಧಾನವನ್ನು ಕೊಡುವಂಥದ್ದೇ ಕ್ರಿಸ್ತನ ಜನನ. ಕರ್ತನು ಈ ವಾಕ್ಯದ ಮೂಲಕ ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಈ ದಿವಸದಲ್ಲಿ ಬಲಪಡಿಸಲಿ, ನಿಮ್ಮನ್ನ ಇನ್ನೂ ಅಧಿಕವಾದ ಸಂತೋಷದ ಹಾದಿಯಲ್ಲಿ ನಿಮ್ಮನ್ನು ನಡೆಸಲೆಂಬುದಾಗಿ ಹೇಳಿ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಹಾರೈಸುತ್ತಾ ನಿಮಗೆ ದೇವರು ಸಮಾಧಾನ ಕೊಟ್ಟು ನಡೆಸಲೆಂಬುದಾಗಿ ಹೇಳಿ ದೇವರಿಗೆ ಮಹಿಮೆ ಉಂಟಾಗಲಿ. ಆಮೆನ್.